ಇದೊಂದು ಕಾಲ್ಪನಿಕ ಕತೆ. ರಾಗಿಣಿಯವರಿಗೆ ಒಂದು 4-5 ಕತೆ ಹೇಳಿದ್ದೆ, ಯಾಕೋ ನನಗೂ ಇಷ್ಟ ಆಗಲಿಲ್ಲ. ಆನಂತರ ನಾನು ಒಂದು 4 ತಿಂಗಳು ಕೂತ್ಕೊಂಡು ತುಂಬ ಅದ್ಭುತವಾಗಿ ಇದೊಂದು ಕತೆ ಮಾಡಿಕೊಂಡೆ. ನನಗೆ ಈ ಕತೆಗೆ ಸ್ಫೂರ್ತಿಯಾಗಿದ್ದು ನಮ್ಮ ಡಾಕ್ಟರ್ ದೇವಾನಂದ್ ಅವರು. ಥ್ಯಾಂಕ್ ಯು ಸರ್. ಸೊ ಈ ಕತೆ ಮಾಡಬೇಕಾದ್ರೆ ತುಂಬ ನನಗೆ ಗೊತ್ತಿಲ್ಲದಂಗೆ ಕೆಲವಾರು ಇನ್ಸಿಡೆಂಟ್ಗಳು ಆಯಿತು. ಅದೆಲ್ಲ ನಾನು ದೇವಾನಂದ್ ಅವರು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅದು ನಮಗೆ ತುಂಬ ಹತ್ತಿರವಾಗಿ ಕೆಲವು ವಿಷಯಗಳು ಕಾಣಕ್ಕೆ ಸಿಕ್ತು. ಸೊ ಹಾಗಾಗಿ ಒಂದು ಅದ್ಭುತವಾಗಿ ಕತೆ ಬಂದಮೇಲೆ ನನ್ನ ವೈಫು ಮತ್ತು ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರ್ಸು ಅವ್ರಿಗೆ ಹೇಳಿದೆ ಕತೆ. ತುಂಬ ಖುಷಿಪಟ್ಟರು. ಕತೆ ಚೆನ್ನಾಗಿ ಮಾಡಾದ್ಮೇಲೆ ಶೂಟಿಂಗು ಒಂದು 25-30 ದಿನ ಆಯಿತು. ಅದಾದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ಗೆ ಒಂದು 2 ವರ್ಷ ತೊಗೊಂಡೆ, ಯಾಕಂದರೆ ತುಂಬ CG ವರ್ಕೆಲ್ಲ ಇತ್ತು. ಸೊ ಹಾಗಾಗಿ ಕತೆ ಮಾಡಬೇಕಾದ್ರೆ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆಗೆ ತುಂಬ ಹೊಂದಾಣಿಕೆಯಾಗಿ ಇದೊಂದು ಅವರು ಸಿನಿಮಾ ಇದರಲ್ಲೇ ಅವ್ರಿಗೊಂದು ಒಳ್ಳೆ ಇದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದು ಸಿನಿಮಾ ರಿಲೀಸ್ ಆದಮೇಲೆ ಜನಕ್ಕೆ ಗೊತ್ತಾಗತ್ತೆ. ಸೊ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮೊದಲು ಒಂದು 3 ಸಾಂಗ್ ಮಾಡ್ಕೊಂಡಿದ್ದೆ. ಆಮೇಲೆ ಸಿನಿಮಾ ಮಾಡ್ತಾ ನಮ್ಮ ದೇವಾನಂದ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಒಂದೊಂದು ಆ್ಯಡ್ ಆಗ್ತಾ ಈಗ ಸಿನಿಮಾಲಿ 10 ಸಾಂಗ್ ಇದೆ. ಸೊ ಈ 10 ಸಾಂಗ್ಗಳು ಒಂದು ಎಲ್ಲ ಕ್ಲಾಸಿಕಲ್ ಯಾಕಂದರೆ ನಮ್ಮ ಸಲಾಂ ವಿರೋಲಿ ಅವರು, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ. ಸೊ ಅದು ಯಾಕಂದರೆ ಈ ಸಿನಿಮಾಯಿಂದ ಎಷ್ಟು ತುಂಬ ಇದಿದೆ, ಎಮೋಷನ್ ಇದೆ. ಸೊ ಹಂಗಾಗಿ ನನಗೆ ಈ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ತಾಯಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಸೊ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಕ್ಲಾಸಿಕಲ್ ಕ್ವೀನ್ ಅಂತಲೇ ಅವರಿಗೆ ನಾನು ಈ ಸಿನಿಮಾಯಿಂದ ಒಂದು ನಾಮಕರಣ ಮಾಡಿಬಿಟ್ಟೆ. ಸೊ ಸಿನಿಮಾ ನೋಡಿ. ನಮ್ಮ ಸಲಾಂ ವಿರೋಲಿಯವರು ಕೇರಳದಿಂದ ಬಂದಿರೋದು, ತುಂಬ ಚೆನ್ನಾಗಿ ಮ್ಯೂಸಿಕ್. ಅವರು ಹಲವಾರು ಕನ್ನಡ ಸಿನಿಮಾಗೂ ಈಗಾಗಲೇ ರೆಕಾರ್ಡಿಂಗು ಮತ್ತು ಸಾಂಗ್ಗಳೆಲ್ಲ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾಗೆ ಅವರು, ಇದು ನನ್ನ 3ನೇ ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ನಮ್ಮ ಹರೀಶ್ ರಾಜ್ ಅವರು, ಅವ್ರಿಗೆ ಹೋಗಿ ಕತೆ ಹೇಳಿದಾಗ ತುಂಬ ಖುಷಿಪಟ್ಟರು. ಅವರು ಅಷ್ಟೇ ತುಂಬ ಅದ್ಭುತವಾಗಿ, ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಈಗಾಗಲೇ ಅವರು ಒಂದು ಸಿನಿಮಾನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೇನು ಬೇಕು ಆ ರೀತಿ ಅವರು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಧರ್ಮ ಅವರು ಸ್ವಲ್ಪ ಬರೋದಕ್ಕೆ ಆಗಲಿಲ್ಲ, ಯಾಕಂದರೆ ಅವರು ಯಾವುದೋ ಮಧ್ಯದಲ್ಲಿ ನಮಗೂ ಅವರು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಅವರು ನಾಳೆ ಅಂತ ತಿಳ್ಕೊಂಡು ಸ್ವಲ್ಪ ಬರೋಕ್ಕಾಗಲಿಲ್ಲ ಅವರಿಗೆ. ಸೊ ಇನ್ನು ನೆಕ್ಸ್ಟು ಪ್ರೆಸ್ ಮೀಟಿಗೆ ಬರ್ತಾರೆ. ಹಾಗೆ ರಾಜ್ವಿ, ನಮ್ಮ ಇವರು ಅಪೂರ್ವ ಅವ್ರ ಮಗಳು. ಅಪೂರ್ವ ಅವ್ರಿಗೂ ಎಲ್ರಿಗೂ ಗೊತ್ತಿರೋರು. ಅವರು ರಾಜ್ವಿ ಅವರು ಕೂಡ ತಾಯಿಯಂತೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಕಾಂಬಿನೇಷನ್ನಾಗಿ ಧರ್ಮ ಕೀರ್ತಿರಾಜು ಅವರು ಒಂದು ಇನ್ನೋಸೆಂಟ್ ಕ್ಯಾರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದಕ್ಕೆ ತಕ್ಕಂಗೆ ಆರ್ ಗಿರಿ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಹೀಗೆ ಕತೆನ ಒಂದು ಸಿನಿಮಾನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಶೂಟಿಂಗ್ ಮಾಡಿ, ಈಗ 2 ವರ್ಷ ಇದಕ್ಕೆ ನಾವು ಪೋಸ್ಟ್ ಪ್ರೊಡಕ್ಷನ್ ಮಾಡಿ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದೀನಿ. ಜನ ತಾವೆಲ್ಲ ನೋಡಿ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ಮದನಿಕಾ ಅಂದರೆ ಇದೊಂದು 400 ವರ್ಷದ ಹಳೆ ಕತೆ. ಸೊ ಇಲ್ಲಿ ಇದೊಂದು ಕಾಲ್ಪನಿಕ ಕತೆ ಅಂತಲೇ ಹೇಳಿದೆ. ಮದನಿಕಾ
ಹಾಗೆ ಇವರು ನಮ್ಮ ರಾಗಿಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದೊಂದು ಮದನಿಕ ಅಂದರೆ 400 ವರ್ಷಗಳ ಹಳೆ ಕತೆ ಅಂದರೆ ಅದನ್ನು ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಅವರು ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಕತೆ ಬಗ್ಗೆ ನಾನು ಜಾಸ್ತಿ ನೀವು ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಅದು ಇವತ್ತಿನ ಒಂದು ಇದಕ್ಕೆ ತೊಗೊಂಡು ಬಂದು 400 ವರ್ಷದ ನಡೆದಿದ್ದನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ತೋರಿಸಿ ಮತ್ತು ಇವತ್ತಿನ ಒಂದು ಜಾನರ್ಗೆ ತೊಗೊಂಡು ಬಂದು ಅದನ್ನು ಬ್ಲೆಂಡ್ ಮಾಡಿದ್ದೀವಿ. ಕಥೆಯಲ್ಲಿ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಈ ಸಿನಿಮಾಗೆ 400 ವರ್ಷ ಹಳೆ ಫ್ಲ್ಯಾಶ್ ಬ್ಯಾಕ್ ಹೋದಾಗ ಅಲ್ಲಿ ನಾವು ಸಂಭಾಷಣೆ ಮಾಡೋಕ್ಕೆ ಹೊರಟಿದ್ದು ನಾವು ಮೊದಲು ಯೂಶ್ವಲಾಗಿ ನಮ್ಮ ಕನ್ನಡದಲ್ಲೇ ಆಮೇಲೆ ಅದನ್ನು ಸ್ವಲ್ಪ ಹಳೆಗನ್ನಡಕ್ಕೆ ಮಾಡ್ಕೊಂಡ್ವಿ. ಹಳೆಗನ್ನಡ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ನಮಗೆ ಹಳೆಗನ್ನಡಕ್ಕೆ ನಮ್ಮ ಡಾಕ್ಟರ್ ದೇವಾನಂದ್ ಅವರು ತುಂಬ ಒಳ್ಳೆ ಸಾಥ್ ಕೊಟ್ಟರು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ತುಂಬ ನಾನು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ನೆಕ್ಸ್ಟು ಪ್ರೆಸ್ ಮೀಟಲ್ಲಿ ಕೆಲವು ವಿಷಯಗಳಿದೆ ಅವೆಲ್ಲ ಮಾತಾಡ್ತೀನಿ, ಹೇಳ್ತೀನಿ. ಸೊ ಈಗ ನಾನು ಈ ಸಿನಿಮಾನ ಆದಷ್ಟು ಬೇಗ ಅಂದರೆ ಜುಲೈ ಒಂದು ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ, ಇನ್ನೊಂದು ಒನ್ ವೀಕ್ 2 ವೀಕ್ಸಲ್ಲಿ ಇದನ್ನೆಲ್ಲ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಂ ಹಾಂ ಹೌದೌದು. ಅದು ಈಗ CG ಮುಂಚೆ ಎಲ್ಲ CG ಮಾಡ್ತಾಯಿದ್ರು, ಗೊತ್ತಲ್ಲ ನಿಮಗೆ. ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ, AI ಬಂದಿದೆ. ಸೊ AI ಅಳವಡಿಸ್ಕೊಂಡಿದ್ದೀವಿ ನಾವು ಕೆಲವು ಕಡೆ. ಹೌದಾ, ಸರಿ ಆಗುತ್ತೆ. ಲಿಪ್ಪು ಅದು AI ಕೆಲವು ಮಿಸ್ಟೇಕ್. ಆಮೇಲೆ ನನಗೆ ಆ್ಯಕ್ಚುಲಿ ಟೀಸರು ಇವತ್ತು ಇನ್ನೊಂದು ರೆಡಿ ಇತ್ತು, ಸ್ವಲ್ಪ ಲೇಟ್ ಆಗೋಯ್ತು, ಅವ್ರು ತೊಗೊಂಡು ಬಂದಿಲ್ಲ. ಅವರೆಲ್ಲೋ ಇಲ್ಲೆಲ್ಲ ಬಂದರು ಅನಿಸುತ್ತೆ, ಅಲ್ಲೇ ಇದ್ದಾರೆ ಹಿಂದೆಗಡೆ ಕೈ. ಸೊ ಹಾಗಾಗಿ ಕೆಲವೆಲ್ಲ ನಮಗೆ ಇದಾಯಿತು. ಸೊ ನೆಕ್ಸ್ಟ್ ಇದಕ್ಕೆ ಸರಿ ಹೋಗುತ್ತೆ ಅವರೇ.